ಆತ್ಮೀಯರಿ ಜನಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಿಂಗರಾಜ್ ಧಾರವಾಡ ಶೆಟ್ಟರ್. ಇಂದಿನ ದಿವಸ ಹುಬ್ಬಳ್ಳಿಯಲ್ಲಿ ವಿಶಿಷ್ಟವಾಗಿ ಹೋಳಿ ಆಚರಿಸಿದ ಬಗ್ಗೆ ವರದಿ. ವೃದ್ಧಾಶ್ರಮದಲ್ಲಿ ವಿಶಿಷ್ಟ ಹೋಳಿ ಆಚರಣೆ. ನವನಗರದ ಮೈತ್ರಿ ವೃದ್ಧಾಶ್ರಮದಲ್ಲಿ ವಿರಾಟ್ ಫೌಂಡೇಶನ್ ವತಿಯಿಂದ ಹೋಳಿ ಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಆಶ್ರಮವಾಸಿಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ವೈದ್ಯರು ಹಾಗೂ ನರ್ಸಿಂಗ್ ಸಿಬ್ಬಂದಿ ಆರೋಗ್ಯ ಪರಿಶೀಲನೆ ನಡೆಸಿದರು. ಆಶ್ರಮವಾಸಿಗಳು ಮತ್ತು ಸದಸ್ಯರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆಶ್ರಮಕ್ಕೆ ಅಗತ್ಯವಿರುವ ಕಿರಾಣಿ ಸಾಮಗ್ರಿಗಳನ್ನು ದೇಣಿಗೆಯಾಗಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ವರ್ಷಾ ಅಂಗಡಿ ಆಶ್ರಮವಾಸಿಗಳ ಆರೋಗ್ಯ ತಪಾಸಣೆಯನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು. ಇಂದಿನ ದಿನಗಳಲ್ಲಿ ಹಲವರು ಹೋಳಿ ಹಬ್ಬವನ್ನು ಕುಣಿದು ಆಚರಿಸುವುದನ್ನು ಬಿಟ್ಟು ಕುಡಿದು ಆಡುವುದಕ್ಕಿಂತ ಕೂಡಿ ಆಡುವುದು ಉತ್ತಮ ಎಂಬ ಸಾಮಾಜಿಕ ಸಂದೇಶವನ್ನು ಈ ಕಾರ್ಯಕ್ರಮ ನೀಡಿತು. ಕಾರ್ಯಕ್ರಮದ ನಂತರ ವಿರಾಟ್ ಫೌಂಡೇಶನ್ ಸದಸ್ಯರು ಹಾಗೂ ಅವರ ಕುಟುಂಬ ವರ್ಗದವರು ಆಶ್ರಮದ ವಾಸಿಗಳೊಂದಿಗೆ ಪರಸ್ಪರ ಬಣ್ಣ ಹಚ್ಚಿಕೊಳ್ಳುವ ಮೂಲಕ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ವಿರಾಟ್ ಫೌಂಡೇಶನ್ ಅಧ್ಯಕ್ಷ ಕಾಂತಿಲಾಲ್ ಪುರೋಹಿತ್, ವಿರಾಟ್ ಫೌಂಡೇಶನ್ನ ಉಪಾಧ್ಯಕ್ಷ ಲಿಂಗರಾಜ್ ಧಾರವಾಡ ಶೆಟ್ಟರ್, ಕೋಶಾಧ್ಯಕ್ಷ ಶ್ರೀನಿವಾಸ್ ಸರ್ವದೆ, ಶಶಿಕುಮಾರ್ ದೊಡ್ಮನಿ, ರುದ್ರಣ್ಣ ವಿರಪಣ್ಣವರ್, ಸುರೇಶ್ ಮಾಚರ್ಲಿ, ರಾಜೇಶ್ ಧಾರವಾಡ್ಕರ್, ಮಲ್ಲಿಕಾರ್ಜುನ್ ಜೋಳಿ, ಅಶೋಕ್ ಪೀತಾಂಬರ ಶೆಟ್ಟಿ, ಪಟೇಲ್ ಹಾಗೂ ವಿವಿಧ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಲ್ಲದೆ ಮಹಿಳೆಯರು ಭಾಗವಹಿಸಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಸಹಿತ ನೀಡಿದರು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ವೃದ್ಧಾಶ್ರಮದಲ್ಲಿ ಆಚರಿಸ್ತಾ ಇದ್ದೀವಿ. ಒಂದು ಖುಷಿಯಾದ ಸಂಗತಿ ಅಂದರೆ ಇವತ್ತು ಈ 12 ವರ್ಷಕ್ಕೆ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ನಾವಿಲ್ಲಿ ಸೇರ್ಕೊಂಡಿದ್ದೀವಿ. ಇದರರ್ಥ ಇಷ್ಟೇ, ವಿರಾಟ್ ಫೌಂಡೇಶನ್ ಮಾಡ್ತಿರ್ತಕ್ಕಂಥ ಈ ಕೆಲಸ ಎಲ್ಲರೂ ಕಿವಿಗೆ ಬೀಳ್ತಾ ಇದೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿನ ಕಷ್ಟ ನಷ್ಟಗಳನ್ನು ನೋಡಿಕೊಂಡು ಯಾವ ರೀತಿ ಹೋಳಿನ ಆಚರಿಸಬೇಕು, ಒಂದು ಟ್ಯಾಗ್ಲೈನ್ ಮಾಡಿಬಿಟ್ಟು ನಾವು ಕುಡಿದು ಹೋಳಿ ಆಡೋದಕ್ಕಿಂತ ಕೂಡಿ ಹೋಳಿ ಆಡುವುದು ಅಂತ ಹೇಳಿ ವಿರಾಟ್ ಫೌಂಡೇಶನ್ ಟ್ಯಾಗ್ಲೈನ್. ಕುಡಿದು ಹೋಳಿ ಆಡೋದಕ್ಕಿಂತ ಇದಂದ್ರೆ ನಮ್ಮ ಸಂಸ್ಕೃತಿ ಅಲ್ಲ, ಅದೊಂದು ಈಗಿನ ಒಂದು ಫ್ಯಾಷನ್ ಥರ ಆಗಿದೆ. ಹಿಂದೂ ಸಮಾಜದ ಸಂಸ್ಕೃತಿ ಅಂತ ಅಲ್ಲದು. ಹಾಗಾಗಿ ಇವತ್ತಿನ ದಿವಸ ಏನು ಹೋಳಿ ಆಚರಿಸ್ತಾ ಇದೀವಿ, ತುಂಬ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತಿದೆ. ಹೊಸಬ್ರು ಬಂದವರಿಗೆ ಇದು ನಮ್ಮ ವಿರಾಟ್ ಫೌಂಡೇಶನ್ 12ನೇ ವರ್ಷದ ಹೋಳಿ. ಇಲ್ಲಿ ಮಾಡ್ತಿರೋ ನನಗೆ ಅನ್ಸೋ ಮಟ್ಟಿಗೆ 8ನೇ ವರ್ಷದ ಹೋಳಿ ಇರ್ಬೋದು. ಇನ್ನು 4 ಹೋಳಿಗಳನ್ನ ಬೇರೆ ಬೇರೆ ಈ ಥರದ್ದೇ ಸಂಸ್ಥೆಗಳಲ್ಲಿ ನಾವು ಆಚರಿಸಿದ್ವಿ. ಇದಕ್ಕೆ ನಮ್ಮ ವಿರಾಟ್ ಮೈತ್ರಿ ವೃದ್ಧಾಶ್ರಮದ ವ್ಯವಸ್ಥಾಪಕರಾದ ಕಲ್ಮೇಶಿ ಅವರು ಪ್ರತಿ ವರ್ಷ ಕೂಡ ಅವ್ರಿಗೆ ನಮಗೆ ಈ ತರ ಬಹಳ ಸ್ಫೂರ್ತಿಯಾಗಿ ಏನ್ ಮಾಡ್ತೀರಿ ಮಾಡ್ರಿ, ಇದೇ ಅಂತ ಕೇಳಲ್ಲ, ಇದೇ ಕೊಟ್ರಿ ಅಂತ ಕೇಳಲ್ಲ, ಇಷ್ಟು ದಿವಸ ನಮ್ಗೆ ಆಗ್ಬೇಕು ಇದು ಕೇಳ್ತಿದ್ರು. ಹೋದ ವರ್ಷ ಸಹಿತ ನಮಗೆ ಕಿರಾಣಿ ಸಾಮಾನ ಎಷ್ಟಾಗುತ್ತೆ ಅಷ್ಟು ವ್ಯವಸ್ಥೆ ಮಾಡಿ, ಕ್ವಾಂಟಿಟಿನೂ ಬರೆದಿಲ್ಲ ನಮಗೆ. ಜಸ್ಟ್ ನಮ್ಗೆ ಏನ್ ರಿಕ್ವೈರ್ಮೆಂಟ್ ಅಷ್ಟೇ ಹೆಸರು ಬರೋದು, ಕ್ವಾಂಟಿಟಿ ನಿಮಗೆ ಬಿಟ್ಟದ್ದು ಅಂತ ಹೇಳಿ. ನಮ್ಮ ಹತ್ರ ಎಷ್ಟಾಗಿದೆ ಅಷ್ಟನ್ನ ಕಲೆಕ್ಟ್ ಮಾಡಿ ನಾವು ಇಲ್ಲಿ ದಿವಸ ತಲುಪಿಸಿದ್ದೀವಿ. ಜೊತೆಗೆ ನಮ್ಮ ಸುರೇಶ್ ಮಾಚೂರಿ ಕೂಡ ಬಲ್ಬ್ಗಳು ಬೇಕಂದ್ರೆ ಬಲ್ಬ್ಗಳನ್ನು ಕೊಟ್ಟಿದ್ದೀವಿ. ಈ ರೀತಿಯಾಗಿ ಹೋಳಿಯನ್ನು ವಿಶಿಷ್ಟವಾಗಿ ಆಚರಿಸಿದ್ದೀವಿ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮ ವಿರಾಟ್ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ಕಾಂತಿಲಾಲ್ ಅವರು ವೇದಿಕೆ ಮೇಲೆ ಬರಬೇಕು ಕೇಳ್ಕೊಂಡಿದ್ದೀವಿ. ಯೋಗ ಸಪೋರ್ಟು ಮತ್ತು ಒಂದು ಎಲ್ಲ ರೀತಿಯಿಂದ ದೇಣಿಗೆ ಕೊಡ್ತಾ ಬರ್ತಾ ಇದ್ದೀರಿ, ತಮ್ಮ ಒಂದು ಟೈಮನ್ನು ಕೊಡ್ತಾ ಬರ್ತಾ ಇದ್ದೀರಿ. ಅದರಿಂದ ಇದು ನಡೀತಾ ಇದೆ. ಈಗ ಇದನ್ನು ಮಾಡ್ತಾ ಇದ್ದೇವೆ ಅಂತ ಯಾರಿಗಾದ್ರು ಹೇಳಿದರೆ ಅವರು ನಮ್ಮನ್ನು ಕರ್ಕೊಂಡು ಹೋಗ್ರಿ, ನಾವು ಬರ್ತೇವೆ ಅಂತ. ಹಿಂಗೆ ಒಂದು ಹೋಳಿ ಹುಣ್ಣಿ ಇಂತಲ್ಲಿ ಮಾತಾಗತ್ತೇವೆ ಅಂತ ಹಿಂಗೆ ಸಸ್ ಕಾಮನ್ ಆಗಿ ನಮ್ಮ ಸರಾಪ್ ಅವ್ರಿಗೆ ಹೇಳಿದೆ, ನಾನು ಬರ್ತೇನೆ ನೋಡ್ರಿ ಅಂತಂದ್ರು. ಅವರು ಎಷ್ಟು ಕೊಡ್ಬೇಕ್ರಿ ಡೊನೇಷನ್ ಅಂತ ಕೇಳಿದ್ರು. ರಾವತ್ ಸಿಂಗ್ ಅವ್ರಿಗೆ ಹೇಳಿದೆ, ಹಿಂಗೆ ನಾವು ಹೋಗ್ತಾ ಇದ್ದೀವಿ ಕಿರಾಣಿ ತೊಗೊಂಡು, ಕಿರಾಣಿ ಅಮೌಂಟ್ ಎಷ್ಟು ಅಮೌಂಟ್ ಅಂತ ಹೇಳಿದ್ರೆ ನಾನೇ ಕೊಡ್ತೀನಿ ಒಬ್ಬರು ಅಂತಂದ್ರು. ಬ್ಯಾಡ್ರಪ್ಪ ನೀವು ಒಬ್ಬರು ಕೊಡೋದು, ಎಲ್ಲರಿಗೂ ಇರಲಿ ಒಂದು ಭಾಗ, ಒಬ್ಬರು ಬೇಡ ಅಂತ ಅವ್ರಿಗೆ ಹೇಳಿದೆ. ಕಿಶೋರ್ ಅವ್ರಿಗೆ ಒಂದು ಮೆಸೇಜ್ ಹಾಕಿದ್ದೆ, ಇಲ್ಲ ನಾನು ಬರ್ತೇನೆ ಅವತ್ತು, ನಂದು ಡೊನೇಷನ್ ತಗೋರಿ ಅಂತ ಅವ್ರಿಗೆ ಎದುರಾಗಿ ಹೇಳಿದರು. ಇವತ್ತು ವಿಶೇಷವಾಗಿ ಅಂದರೆ ಇಲ್ಲಿ ಕುಂತಿದ್ದಾರೆ ನಮ್ಮ ಮಹಾಶಯರು, ನಮ್ಮ ವಿರಾಟ್ ಫೌಂಡೇಶನ್ ಇವ್ರು. ನಾನು ಉಪ್ಪಿಟ್ಟು ಮಾಡಿಸ್ಪ ನಾಸಾಗ ಅಂತಂದ್ರೆ ಇಲ್ರಿ ನಾ ಪುರಿ ಬಾಯಿ ಮಾಡಿಸ್ತೇನೆ ರೀ, ಅದು ನಮ್ಮ ಕಡೆ ಬಜೆಟ್ ಕಡಿಮೆ ಐತ್ರಿ ಅಣ್ಣ ಅಂತಂದೆ. ಬಜೆಟ್ ಯಾರು ಕೇಳ್ಯಾರಿ, ನಾನು ನೋಡ್ಕೋತೀನಿ, ನಾ ಆರಾಮ್ ಮಾಡ್ಸಮ್ಮ ಅಂತಂದ್ರು. ಆದ್ರೆ ಇಂಥ ಒಂದು ಧೈರ್ಯ, ಇಂಥ ಒಂದು ಸಪೋರ್ಟ್ ನಿಮ್ಮಿಂದ ಬರಾಗತ್ತಂದ್ರೆ ಮಾಡಕ್ಕೆ ನಮಗೆ ಎಷ್ಟು ಅನುಕೂಲ ಆಗ್ತೈತಿ, ಎಷ್ಟು ಖುಷಿ ಅನ್ನಿಸ್ತೈತಿ. ಇದೇ ರೀತಿಯಿಂದ ತಮ್ಮ ಸಪೋರ್ಟ್ ಕಂಟಿನ್ಯೂ ಇರಲಿ. ಡಾಕ್ಟರ್ ಸತತವಾಗಿ 4ನೇ ವರ್ಷ ನಿಸ್ವಾರ್ಥ ಸೇವೆ ಕೊಡ್ತಾ ಇದ್ದಾರೆ ನಮಗೆ. ಅಶೋಕ್ ಅವ್ರ ಟೀಮ್ ಪೂರ, ಸರ್ವದೇವರು, ಅಶೋಕ್ ಅವರು, ಗೌಡ್ರು ಎಲ್ಲ ಬಂದು ನಮ್ಗಿಂತ ಮೊದಲು ಬಂದು ಖಾಲಿ ಹೊಟ್ಟಿಲ್ಲ BP ಶುಗರ್ ಚೆಕ್ ಮಾಡ್ಬೇಕು, ನಮ್ಗಿಂತ ಮೊದಲು ಬಂದು ನಿಂತು ಮಾಡಿ ಎಲ್ಲ ಮಾಡಿ ಹೊಟ್ಟಿದ್ದಾರೆ. ಅವ್ರ ಟೀಮಿಗೆ ನಾವು ಏನು ಇದ್ರದ್ದು ಒಂದು ಬೇಸ್ ಅಂದ್ರೆ ಅದು ಅವ್ರ ಟೀಮ್ ಅಂತ ಹೇಳ್ಬೋದು ನಾವು. ಅಷ್ಟೊಂದು ಅವರಿಗೆ ನಾನು ಅಭಿಮಾನ ಹೇಳ್ತಲ್ಲ. ನಮ್ಮ ಶಶಿಧರ್ ಅವರು ಪೂರಾ ಒಂದು ಟೀಮ್ ಕರ್ಕೊಂಡ್ ಬಂದಿದ್ದಾರೆ ತಾವು ಮಾಡುವ ಕಾರ್ಯ ತೋರ್ಸಕಂದ್ರೆ.
ಅದು ನಮಗೆ ಹೆಮ್ಮೆ. ನಮ್ಮ ಕಾಲರ್ನ ನಾವು ಟೈಟ್ ಮಾಡ್ಕೊಳ್ಳುವಂಥ ಒಂದು ಖುಷಿ ಕೊಟ್ಟಿದ್ದಾರೆ. ರೈಲ್ವೆ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡಿದ್ದಾರೆ, ಅವ್ರ ಪೂರ ಪರಿವಾರ ಬಂದಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಒಂದು ಸಮಯವನ್ನು ಬಿಟ್ಟು ಇಲ್ಲಿ ಬಂದಿದ್ದೀರಿ. ಭಾಳ ಖುಷಿ ಅನಿಸಿದೆ. ಇದೇ ಟೈಪ್ ನೀವು ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡಬೇಕು, ಮಾಡ್ತೀರಂತ ನಾನು ಆಸೆ ಪಟ್ಟು ಮುಂದಿನ ಕಾರ್ಯ ಅದು ಮಾಡಿಕೊಡ್ತೀನಿ. मिल के कर रहे हैं, फाउंडेशन मैत्री हो या विराट फाउंडेशन, जो भी आप मिल के कर रहे हैं ना, ये बहुत ही एक भगवान की सेवा के रूप में कर रहे हैं. इसके लिए मैं आप सभी बहुत बुद्धिजीवी और समझदार, ज़्यादा क्या बोलूँ, बहुत ही अच्छा कार्य कर रहे हैं और भविष्य में ऐसा निरंतर कार्य करते रहे और पूरे आपके परिवार के लिए भी हम मंगल कामनाएं करते हैं. और हमारे लायक भी हम भी आपके साथ में आज से जुड़ गए हैं. कभी भी हमारे लायक सेवा कार्य बोलिए. धन्यवाद. जिससे मैं पहले बोल रहा हूँ, यहाँ पर के बहुत अच्छा लग रहा है और मैं ये हृदय से कहता हूँ कि ये सबसे बड़ी सेवा है. इससे बड़ी कोई सेवा नहीं हो सकती. मेरे को ज़्यादा मत बोलने दीजिए, नहीं तो मेरा भाषण लंबा हो जाएगा. मेरे को अवकाश दिया उसके लिए बहुत बहुत धन्यवाद. अरे ठीक, ये अब मैं हाथ में एक्शन भी प्ले. ನಮಸ್ಕಾರ. ನಮಸ್ಕಾರ. ಸೊ ಈ ಹೋಳಿ ಹಬ್ಬನ ಈ ಥರ ಒಂದು ಹೊಸದಾಗಿ ಆಚರಿಸ್ತಿರೋದು ಒಂದು ಒಳ್ಳೆ ನಿರ್ಧಾರ ಮಾಡಿದ್ದೀರಾ. ಇದೇ ಥರ ನೀವು ಹೇಳ್ದಂಗೆ 8 ವರ್ಷದಿಂದ ಆಚರಿಸ್ತಿದ್ದಾರೆ ಅಂದರೆ ಇದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿಷಯ ಇದು. ಸೊ ಇದೇ ಥರ ನೀವು ನಿಮ್ಮ ಕೆಲಸಗಳನ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನೀವು ಆ ಕಡೆ ಒಬ್ಬರು ಬರ್ರಿ. ಇಲ್ಲ, ಫೋಟೋ ಇಲ್ಲಿ ಬರ್ಬೇಕ್ರಿ. ಈ ಸೈಡ್ ಇಬ್ಬರು ಬರ್ರಿ. ಒಂದು ನಿಮಿಷ ರೀ. फूल में हाथ लगा ಅಣ್ಣ ಬರ್ರಿ ಬರ್ರಿ. ನೀರಿನ ಗ್ಲಾಸ್ ತಗೊಂಡು ಸರ್ವ ಸರ ಧನ್ಯವಾದಗಳು. ಸದಾ ಬೆಳಕು ಹರಿಯಲಿ. ನಾನು ರುದ್ರಪ್ಪ ಇರ್ಕೊಂಡವ್ರ ಅಂತ ಹೇಳಿ ಇಲ್ಲಿ ನಾವು ವಿರಾಟ್ ಫೌಂಡೇಶನ್ದಿಂದ ಸುಮಾರು 8 ವರ್ಷದಿಂದ ಇಲ್ಲಿ ಹೋಳಿ ಹಬ್ಬ ಆಚರಣೆ ಮಾಡ್ಕೋತಾ ಬಂದಿದ್ದೀವಿ. ಒಟ್ಟು 12 ವರ್ಷದಿಂದ ಮಾಡ್ತಾಯಿದ್ದೀವಿ. ಆದರೆ ಈ ಒಂದು ಸಂಸ್ಥೆಗೆ ಬರ್ತಾ ಇರೋದು 8 ವರ್ಷದಿಂದ. ಒಂದು ನಮ್ಮ ಸಮಾಜದಲ್ಲಿ ಒಂದು ದುರ್ದೈವದ ಸಂಗತಿ ಅಂತ ಹೇಳಿದ್ರೆ, ಎಷ್ಟೋ ಜನ ತಮ್ಮ ತಂದೆ ತಾಯಿನ ಸರಿಯಾಗಿ ನೋಡ್ಕೊಳ್ಳೋದಾಗಿದ್ದರೆ ಒಂದು ಕಾರಣಕ್ಕೆ ಇಂಥ ಒಂದು ಅನಾಥಾಶ್ರಮಕ್ಕೆ ಬಂದು ಜೀವನ ಮಾಡುವಂಥ ಒಂದು ಕೆಟ್ಟ ಪರಿಸ್ಥಿತಿ ಅದ. ಇದು ನಮ್ಮ ಭಾರತದ ಒಂದು ಸಂಸ್ಕೃತಿ ಒಳಗೆ ಹೇಳೋದಾದರೆ ಇದು ಒಂದು ಭಾಳ ಕೆಟ್ಟ ಒಂದು ಸಮಾಜಕ್ಕೆ ಪಿಡುಗು ಅಂತ ಹೇಳ್ಬೋದು. ಆ ಕಾರಣದಿಂದ ನಾವೇ ಅವರಿಗೆ ನಮ್ಮ ತಂದೆ ತಾಯಿ ಲೆಕ್ಕಕ್ಕೆ ಅವ್ರನ್ನ ನೋಡಿಕೊಂಡು ಇವತ್ತಿನ ಒಂದು ದಿನ ಹೋಳಿ ಆಚರಣೆ ಒಳಗೆ ಮಾಡಿಕೊಂಡು ಅವ್ರ ಜೊತೆಗೆ ಅವ್ರಿಗೆ ನಾವು ಜೊತೆಗಿದೆ ಅನ್ನುವಂಥ ಒಂದು ಸಂದೇಶ ಕೊಡುತ್ತಾ ಸಮಾಜದಲ್ಲಿ ಸುಮಾರು ಅಲ್ಲೇ ಹೋಳಿ ಮಾಡೋವಂಥವ್ರು ಸಹಿತ ವೃದ್ಧಾಶ್ರಮ ಎಲ್ಲಿದೆ ಅಂಥವ್ರನ್ನ ಹುಡುಕೊಂಡು ಹೋಗಿ ಅವ್ರ ಜೊತೆಗಿದ್ದು ಅವ್ರಿಗೆ ಒಂದು ಮಾನಸಿಕ ನೆಮ್ಮದಿ ಕೊಡುವಂಥ ಕೆಲಸ ಸಮಾಜದಲ್ಲಿದ್ದಂಥ ಎಲ್ಲರೂ ಮಾಡಿದ್ರೆ ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತು ವಿಭಾ ಹೆಸರು ಅಂತೇಳಿ ಇಲ್ಲಿ ವೃದ್ಧಾಶ್ರಮ ಗದ್ದೆ ಮೈತ್ರಿ ವೃದ್ಧಾಶ್ರಮ ನವನಗರ ಅಂತೇಳಿ ಇಲ್ಲಿ ತುಂಬ ಚೆನ್ನಾಗಿದೆ. ಇವ್ರ ಆಶ್ರಮ ಎಲ್ಲ ತುಂಬ ಸೇವೆ ಮಾಡ್ತಾರೆ. ಮೆಡಿಸಿನ್ಸ್ ಆಗಲಿ, ಒಂದು ಕೇರ್ ಮಾಡೋದಾಗಲಿ ತುಂಬ ಚೆನ್ನಾಗಿ ನೋಡ್ಕೊತಾರೆ ಇಲ್ಲಿ. ಆದರೆ ನಮ್ಮಲ್ಲಿ ಒಂದು ಮಾನವೀಯತೆ ಅನ್ನೋದು ಇರಬೇಕು. ಯಾಕಂದರೆ ದೊಡ್ಡವ್ರಂತಂದರೆ ನಮ್ಮನ್ನು ಬೆಳೆಸಿರ್ತಾರೆ, ನಮ್ಮನ್ನು ನೋಡ್ಕೊಂಡಿರ್ತಾರೆ, ಅಂಥವನ್ನ ಆಶ್ರಮಕ್ಕೆ ಕಳಿಸ್ಬಾರ್ದು ಅನ್ನೋದು ನಮ್ಮಲ್ಲಿ ಇರಬೇಕು. ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ನಾವು ನಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಜನರು ನೀವೇನು ಮಾಡ್ತೀರಂದರೆ ತಂದೆ ತಾಯಿ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋದಾಗಲಿ, ನೋಡ್ಕೊಳ್ಳೋದಾಗಲಿ ಎಷ್ಟು ನಾವು ನೋಡ್ತೀವಿ ಅಷ್ಟು ಭಗವಂತ ಮೆಚ್ಚುತ್ತಾನ ಅನ್ನೋದು ಒಂದು ನಿಜ ಐತಿ. ಹಾಗಾಗಿ ಆಶ್ರಮಲ್ಲಿ ಕೂಡ ಇದ್ದವ್ರಿಗೂ ಹೆಲ್ಪ್ ಮಾಡಿರಿ, ಮತ್ತು ಕಳ್ಸಕ್ಕೆ ಹೋಗಬೇಡ್ರಿ. ನೀವೇ ಸೇವಾ ಮಾಡಿರಿ. ದೇವ್ರ ಸೇವಾ ಮಾಡ್ದಂಗೆ ಆಗ್ತೈತೆ ತುಂಬ ಟೈಮ್. ಅಲ್ಲಿ ವಿರಾಟ್ ಫೌಂಡೇಶನ್ ಅಂತ ಹೇಳಿ ಪಾಪ ಎಷ್ಟೋ ಜನ ತುಂಬ ನೋವು ಮಾಡಿಕೊಂಡು ಬಂದಿರ್ತಾರೆ. ಅಲ್ಲಿ ಅವ್ರಿಗೊಂದು ಹೃದಯ ತುಂಬಕ್ಕಂತ ಹೇಳಿ ಒಂದು ವಿರಾಟ್ ಫೌಂಡೇಶನ್ ತುಂಬ ಚೆನ್ನಾಗಿ ಈಗ ಒಂದು 10 ವರ್ಷದಿಂದ ಮಾಡ್ತಾಯಿದ್ದಾರೆ ಈ ಪ್ರೋಗ್ರಾಮನ್ನು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರ ಪ್ರೀತಿಯನ್ನು ಹಂಚ್ತಾರೆ. ಆ್ಯಕ್ಚುಲಿ ಅವ್ರ ಪ್ರೀತಿ ಕಳ್ಕೊಂಡು ಬಂದಿರ್ತಾರೆ ಎಲ್ಲರೂ. ಆ ಪ್ರೀತಿನ ಹಂಚೋ ಕೆಲಸ ವಿರಾಟ್ ಫೌಂಡೇಶನ್ದವ್ರು ಮಾಡ್ತಾರೆ. ನನಗೆ ತುಂಬ ಇಷ್ಟ ಆಯಿತು ಇದು. ಹಂಗೆ ಎಲ್ಲರೂ ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋದು, ಅವ್ರಿಗೆ ಮಾತಾಡ್ಸೋದು ಮಾಡಿದಾಗ ಅವ್ರದ್ದು ಒಂದು ಚೇಂಜಸ್ ಅಂದರೆ ನಮ್ಗೆ ಆಧಾರ ಯಾರೂ ಇಲ್ಲ ನಮ್ಗೆ ಅನ್ನೋ ಫೀಲಿಂಗ್ ಹೋಗುತ್ತೆ. ಅದ್ರ ಸಲುವಾಗಿ ಎಲ್ಲರೂ ಬನ್ನಿರಿ, ಈ ಆಶ್ರಮಕ್ಕೆ ಎಲ್ಲರೂ ಬನ್ನಿರಿ. ತುಂಬ ಖುಷಿ ಆಗ್ತಿದೆ ಈ ವಿರಾಟ್ ಫೌಂಡೇಶನ್ದವರು ಮಾಡ್ತಾ ಇದ್ದಕ್ಕೆ. ತುಂಬ ಧನ್ಯವಾದ.
ನಮಸ್ತೆ, ನನ್ನ ಹೆಸರು ಶ್ರೇಯಾ ದೊಡ್ಡಮನಿ ಅಂತ. ಇವತ್ತು ನಾವು ಮೈತ್ರಿ ವೃದ್ಧಾಶ್ರಮ ಅನ್ನೋ ಕಡೆ ಬಂದಿದ್ದೀವಿ. ಸಾಕಷ್ಟು ಹಿರಿಯರಿಗೆ ಗೌರವ ಕೊಡೋದು ನಮ್ಮ ಸಂಸ್ಕೃತಿಯಲ್ಲೇ ಬಂದಿದೆ. ಆದ್ರೂ ಅವ್ರನ್ನ ಇಲ್ಲಿ ಬಿಟ್ಟು ಅವರಿಗೆ ಯಾರೂ ಇಲ್ಲದ ಹಾಗೆ ಅನಾಥರನ್ನ ಮಾಡೋದು ಸಹಜ. ಆದರೆ ಇವತ್ತು ವಿರಾಟ್ ಫೌಂಡೇಶನ್ದವರಿಗೆ ನಾನು ಭಾಳ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆರ್ಥಿಕವಾಗಿ ಸಹಾಯ ಮಾಡಬೇಕು ಅನ್ನೋದಕ್ಕಿಂತ ಅವರಿಗೆ ಮಾನಸಿಕವಾಗಿ ದೃಢತೆಯನ್ನು ಅವ್ರು ಕೊಟ್ಟಿದ್ದಾರೆ. ಅವರಿಗೆ ಬಹಳ ಪ್ರೀತಿಯಿಂದ ಇವತ್ತು ಆಹಾರವಾಗಿರಲಿ, ಅವರಿಗೆ ಬಟ್ಟೆ ಉಡುಪು ಮತ್ತು ಅವ್ರಿಗೆ ಮೆಡಿಸಿನ್ಸ್ ಆಗಿರಲಿ ಎಲ್ಲವನ್ನು ತಂದು ಇಲ್ಲಿ ಅವ್ರಿಗೆ ಬಹಳ ಉಪಕಾರ ಮಾಡಿದ್ದಾರೆ. ಅವರು ನಮ್ಮಲ್ಲಿ ಒಬ್ಬರು ಅನ್ನೋ ಹಾಗೆ ಅವ್ರನ್ನ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ ಅಂತೇಳಿ, ಶಶಿಧರ್ ದೊಡ್ಡಮನಿ. ನಾನು KB ಒಳಗೆ ವರ್ಕ್ ಮಾಡ್ತೀನಿ. ಆದರೆ ನಾನು ಇವತ್ತು ಒಂದು ಒಳ್ಳೆ ಸುದಿನ ಅಂದ್ಕೊಂಡೆ. ಯಾಕಂದ್ರೆ ನಾನು ಇಲ್ಲಿವರೆಗೂ ವೃದ್ಧಾಶ್ರಮಕ್ಕೆ ಬಂದಿದ್ದೆ. ಆದರೆ ಈ ವಿರಾಟ್ ಫೌಂಡೇಶನ್ ಅವರಿಂದ ನಾನು ಈ ವೃದ್ಧಾಶ್ರಮ ನೋಡೋ ಅವಕಾಶ ಸಿಕ್ತು. ಆದರೆ ಈ ಸಂಸ್ಕೃತಿ ಇರಬಾರ್ದು. ಯಾಕಂದ್ರೆ ತಂದೆ ತಾಯಿಯಿಂದ ಭಾಳ ಹೆಚ್ಚು. ಇಲ್ಲ, ನೀವ್ಯಾಕೆ ಮಾಡ್ತೀರಿ? ನನ್ನ ಹೆಸರು ರಾಜೇಶ್ವರಿ ದೊಡ್ಡಮನಿ. ನಾನು KB ಕಾರ್ಪೊರೇಟ್ ಆಫೀಸ್ನಾಗ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಪ್ರತಿ ಸಾರಿ ಅಂದ್ಕೊಳ್ತಿದ್ದೆ ನಾನು ಇದು ವೃದ್ಧಾಶ್ರಮಕ್ಕೆ ಅನಾಥಾಶ್ರಮಕ್ಕೆಲ್ಲ ವಿಸಿಟ್ ಕೊಟ್ಟು ಅವ್ರ ಜೊತೆಗೆಲ್ಲ ಇರಬೇಕಾಗ್ತದೆ. ಅದು ನನಗೆ ಆಗಿರಲಿಲ್ಲ. ಇವತ್ತೇನೋ ವಿರಾಟ್ ಫೌಂಡೇಶನ್ನವರ ಒಂದು ಸಹಕಾರದಿಂದ ನಾನು ಇಲ್ಲಿ ಬಂದೆ. ಅದ್ರ ಬಂದಮೇಲೆ ಅನ್ನಿಸ್ತು ನನ್ನ ಟೈಮನ್ನು ನಾನು ಒಳ್ಳೆ ಇದಕ್ಕೆ ಯೂಸ್ ಮಾಡಿದೆ ಅಂತ. ಯಾಕಂತಂದ್ರೆ ನನಗೆ ಅವ್ನು ನೋಡೇ ಇರಲಿಲ್ಲ. ನಾನು ಕರೆ ಹೇಳ್ಬೇಕಾದ್ರೆ ಈಗ ಅನ್ಸಾಗ್ತದೆ ನನಗೆ ಇನ್ನು ಕೊನೆವರೆಗೂ ಇಂಥ ಜನಗಳು ಸೇವೆ ಮಾಡಬೇಕು. ವಿರಾಟ್ ಫೌಂಡೇಶನ್ಗೆ ನಾನು ಥ್ಯಾಂಕ್ಸ್. मेरा नाम बालकृष्ण सराफ अग्रवाल है। मैं कांतिलाल जी की प्रेरणा से यहाँ फर्स्ट टाइम में आया हूँ और यहाँ आके लगा कि अपने को सच्ची सेवा करनी है तो अपने यहाँ सच्ची सेवा कर सकते हैं। बाकी जगह दिखावा तो कहीं भी कर सकते हैं, तो इनको ज़रूरत है क्या। और मेरा ऐसा मानना है कि हम अगर इधर सेवा कर दिए तो भगवान की सेवा कर दिए, ऐसा मेरा मानना है। और ये कांतिलाल जी को बहुत धन्यवाद, मेरे को लेके आए। पूरे फाउंडेशन टीम को धन्यवाद। अभी मेरी ये इच्छा है, जब तक मैं जीऊँगा मैं हर साल इनके साथ जरूर से आऊँगा। बहुत बहुत धन्यवाद। ಇದು ನಂದು 6ನೇ ವರ್ಷ ವಿರಾಟ್ ಫೌಂಡೇಶನ್ ಜೊತೆ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಸೊ ನನಗೆ ಅಶೋಕ್ ಏನು ನಮ್ಮ ಫ್ರೆಂಡ್ ಇದ್ದಾರೆ, ಇವರಿಂದ ಇಲ್ಲಿಗೆ ಇನ್ಸ್ಪಿರೇಷನ್ ಆಗಿ ಬರ್ತಾ ಇದ್ದೀವಿ. ಸೊ ಎವ್ರಿ ವರ್ಷ ನಾನಾಗಲಿ ನನ್ನ ಫ್ರೆಂಡ್ ಪ್ರಸಾದ್, ನಮ್ಮ ಗೌಡ ಅವರು ಪ್ರತಿ ವರ್ಷವೂ ತಪ್ಪದೇ ಬರ್ತೀವಿ. ಇಂಟೆನ್ಷನ್ ಏನು ಅಂದರೆ ಹೋಲಿ ಅಂತೂ ನಾವು ಎಲ್ಲರ ಜೊತೆ ಮಾಡ್ತೀವಿ ಮನೆಯಲ್ಲಿ. ಬಟ್ ಈ ವೃದ್ಧಾಶ್ರಮದಲ್ಲಿ ಬಂದು ಅವ್ರ ಜೊತೆ ನಾವೇನು ಟೈಮ್ ಸ್ಪೆಂಡ್ ಮಾಡ್ತೀವಿ, ಅದರಿಂದ ಅವರಿಗೆ ಇನ್ಸ್ಪೈರ್ ಆಗುತ್ತೆ ಅನ್ನೋದೇ ಉದ್ದೇಶ. ಸೊ 1 ಅವರ್ ಅಥವಾ 2 ಅವರ್ ಏನು ಟೈಮ್ ಅಂತ ಸ್ಪೆಂಡ್ ಇದೆ, ಇದು ಗೋಲ್ಡನ್ನು. ಆಮೇಲೆ ಪ್ರತಿಯೊಬ್ಬರು ಮಾಡಬೇಕು ಈ ಕಾಂಟ್ರಿಬ್ಯೂಷನು. ಸೊ ಆ ಇಂಟೆನ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ವಿರಾಟ್ ಫೌಂಡೇಶನ್ ಏನು ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಸೊಸೈಟಿ ಏನು ಕೊಡ್ತಾ ಇದೆ, ಇಟ್ಸ್ ಅ ನೋಬಲ್ ಕಾಸ್. ಸೊ ಹಾಗಾಗಿ ನಾವು ವಿತೌಟ್ ಎನಿ ಇಂಟೆನ್ಷನ್ ನಮ್ಮ ಬೈ ಡಿಫಾಲ್ಟ್ ಹೋಳಿ ಅಂದರೆ ವಿರಾಟ್ ಇದನ್ನು ನಾವು ಯೋಚನೆ ಮಾಡಿ ಬರ್ತಾ ಇದ್ದೀವಿ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಇಲ್ಲಿ 6 ಇಯರ್ಸಿಂದ ಬರತ್ತೀವಿ ನಾವು. ಇವ್ರ ಜೊತೆ ಬಂದರೆ ಫ್ಯಾಮಿಲಿ ಥರ ಫೀಲ್ ಆಗ್ತದೆ ನಮ್ಗೆ. ನೆಕ್ಸ್ಟ್ ವಿರಾಟ್ ಫೌಂಡೇಶನ್ ಅವರು ಒಳ್ಳೆ ಕೆಲಸ ಮಾಡಕ್ಕೆ, ಸೊ ನಮಗೂ ಫ್ಯಾಮಿಲಿ ಫೀಲ್ ಆಗ್ತದೆ ಇಲ್ಲಿ ಬರೋದ್ರಿಂದ ಹೋಲಿ ಆಚರಿಸೋದು. ಹೇಳ ಥ್ಯಾಂಕ್ ಯು. ನನ್ನ ಹೆಸರು ಆಕರ್ಷ ಕಗ್ಗಲಗೌಡ್ರು ಅಂತೇಳಿ. ನಾವು ಇವತ್ತು ಮೈತ್ರಿ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ವಿರಾಟ್ ಫೌಂಡೇಶನ್ ಅವರಿಗೆ ಆರ್ಗನೈಸ್ ಮಾಡೋದು. ಅದೇ ರೀತಿ ಪ್ರತಿ ವರ್ಷ ಬರೋದ್ರಿಂದ ಇವರಿಗೆ ಮಾರಲಾಗಿ ಸಪೋರ್ಟ್ ಕೊಡೋಂಗಾಗುತ್ತೆ. ಹಿಂಗೆ ಮುಂದೆ ಇನ್ನೂ ಹೆಚ್ಚಿಗೆ ಬಂದವರಿಗೆ ಸಪೋರ್ಟ್ ಮಾಡಬೇಕಂತ ಕೋರ್ಕೊಳ್ತೀವಿ. ಇವತ್ತಿನ ದಿವಸ ಇಲ್ಲಿ ಫೌಂಡೇಶನ್ ಹಾನಗಲ್ ಹುಬ್ಳಿ ಇವತ್ತು ಸಂಯುಕ್ತ ಆಶ್ರಮದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ. ನಾನು ಮಲ್ಲಿಕಾರ್ಜುನ್ ಜವಳಿ ಈ ಸಂಸ್ಥೆಯ ಒಬ್ಬ ಸದಸ್ಯನಿದ್ದು 12 ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದು ಭಾಳ ಸಂತೋಷವಾಗಿದೆ. ಮತ್ತು ವರ್ಷಕ್ಕೆ ಇದು ಕಾರ್ಯಕ್ರಮ ಎತ್ತರ ಪ್ರಮಾಣದಲ್ಲಿ ಬೆಳೆಯಾಗುತ್ತದೆ.
ಎಲ್ಲರ ಸಹಕಾರ, ವೈದ್ಯರು ಮತ್ತು ಈ ಎಲ್ಲ ಈ ಶುಗರ್ ಚೆಕ್ ಮಾಡೋ ಎಲ್ಲರ ಲ್ಯಾಬ್ ಟೆಕ್ನಿಷಿಯನ್ ಎಲ್ಲರ ಸಹಕಾರದಿಂದ ಇದು ಉತ್ತಮ ನಡೀತೈತಿ. ಪ್ರತಿ ವರ್ಷ ಇದೇ ರೀತಿ ಮುಂದುವರಿದೆ ಎಂದು ನಮ್ಮ ಹಾರೈಕೆ. ಇದು ವಿರಾಟ್ ಫೌಂಡೇಶನ್ ಎಂಬ ಒಂದು ಸಂಸ್ಥೆ ಸುದೀರ್ಘವಾಗಿ ಹೋಳಿ ಹಬ್ಬದ ದಿನದಂದು ನಾವು ಒಂದು ಅನಾಥಾಶ್ರಮ ಅಥವಾ ವೃದ್ಧಾಶ್ರಮದಲ್ಲಿ ಇಂಥ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ತುಂಬ ಖುಷಿಯಾಗಿದೆ. ನಾನು ಶಶಿಧರ್ ಅಂತ ಈ ಫೌಂಡೇಶನ್ ಒಬ್ಬ ಸದಸ್ಯನಾಗಿ ಖುಷಿ ತುಂಬ ಆಗ್ತಿದೆ. ನಾನು ಡಾಕ್ಟರ್ ಶಶಿಧರ್ ಜೋಳಿ, ಡಾಕ್ಟರ್ ಆಫ್ ಫಾರ್ಮಸಿ ಮುಗಿಸಿದ್ದೀನಿ. ನಮ್ಮದು ಈ ಸಂಸ್ಥೆಯಲ್ಲಿ ಇದಕ್ಕೆ ಸತತವಾಗಿ 4ನೇ ವರ್ಷ ಈ ಹಬ್ಬವನ್ನು ಇಂಥ ವೃದ್ಧಾಶ್ರಮದಲ್ಲಿ ಆಚರಿಸ್ತಿರೋದು. ನಾವು ನಮ್ಮ ಅಂಗಡಿ ವತಿಯಿಂದ ನಾವು ಔಷಧಿಯನ್ನು ನಾವಿಲ್ಲಿ ಉಚಿತವಾಗಿ ಸೇವೆಯನ್ನಾಗಿ ಒಂದು ನೀಡ್ತಿದ್ದೀವಿ ಪ್ರತಿ ವರ್ಷವೂ. ಹಾಗೂ ಇವರು ನಮ್ಮ ತಂದೆ ಮಲ್ಲಿಕಾರ್ಜುನ್ ಜೋಳಿ ಅಂತ ಸಿದ್ಧಪ್ರಭು ಫಾರ್ಮಾ ವತಿಯಿಂದ ನಾವು ಇದನ್ನು ಮೆಡಿಸಿನ್ಸ್ ಎಲ್ಲ ಇಲ್ಲಿ ಪ್ರತಿ ವರ್ಷವೂ ಹೀಗೆ ನಾವು ವೆರೈಟಿ ಆಗಿ ಅವ್ರಿಗೆ ಯಾವುದೇ BP ಮಾತ್ರೆ, ಶುಗರ್ ಮಾತ್ರೆ ಅಥವಾ BP ಯಾವುದಾದ್ರೂ ಮೇಕೆ ನೋವಿನ ಮಾತ್ರೆ ಎಲ್ಲ ಸತತವಾಗಿ ನಾವು ವಿಸ್ತಾರ ಮಾಡ್ತೀವಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ವರ್ಷಾ ಬಿ ಅಂಗಡಿ. ನಾನು ಸೈಕ್ಯಾಟ್ರಿಸ್ಟ್ ಅಂದರೆ ಮನೋವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಈ ವರ್ಷದಲ್ಲಿ ಹೋಳಿ ಹಬ್ಬನ ವೃದ್ಧಾಶ್ರಮದಲ್ಲಿ ಆಚರಿಸ್ತಾ ಇದ್ದೀವಿ. ಸೊ ವೃದ್ಧಾಶ್ರಮಗಳು ಏಕೆ ಹುಟ್ಕೊಳ್ಳುತ್ತವೆ ಅಂತ ಕ್ವಶನ್ ಬರುತ್ತೆ. ಸೊ ಈಗ ಕೆಲವೊಬ್ಬರು ಹೋಲಿನ ಮನೆಯವ್ರ ಜೊತೆ ಆಚರಿಸ್ತಿರ್ತಾರೆ, ಕೆಲವೊಬ್ಬರು ಪಾರ್ಟಿಗಳನ್ನ ಮಾಡಿ ಆಚರಿಸ್ತಿರ್ತಾರೆ. ಬಟ್ ಕೆಲವೊಬ್ಬರು ಈ ಥರ ಸಮಾಜಕ್ಕೆ ಸ್ವಲ್ಪ ಹೆಲ್ಪ್ ಆಗಲಿ ಅಥವಾ ಸಮಾಜದಲ್ಲಿ ಅವರು ತೊಡ್ಕೊಳ್ಳಿ ಅಂತ ಈ ಥರ ವೃದ್ಧಾಶ್ರಮ, ಅನಾಥಾಶ್ರಮಗಳಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಸೆಲೆಬ್ರೇಟ್ ಮಾಡೋದಕ್ಕಿಂತ ಮುಂಚೆ ಯಾಕೆ ವೃದ್ಧಾಶ್ರಮಗಳು ಹುಟ್ಕೊಂಡ್ವು ಅಂತ ನೋಡಿದ್ರೆ, ಈಗ ಏನಾಗುತ್ತೆ ಅಂದರೆ ಮಕ್ಕಳಿಗೆ ವೃದ್ಧ ವಯಸ್ಸಿನಲ್ಲಿ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಕೆಲವೊಬ್ಬರಿಗೆ ಮಾನಸಿಕ ಸಮಸ್ಯೆಗಳು ಬರುತ್ತೆ. ಆಮೇಲೆ ಅವ್ರ ಬೇಡಿಕೆಗಳನ್ನ ಮಕ್ಕಳಿಗೆ ಈಡೇರ್ಸೋಕ್ಕಾಗಲ್ಲ. ಆವಾಗ ಏನಾಗುತ್ತೆ, ಮಕ್ಕಳಿಗೆ ಪೇರೆಂಟ್ಸ್ ಅಂದರೆ ಅವ್ರ ಪೇರೆಂಟ್ಸ್ ಯಾವಾಗ ವೃದ್ಧರಾಗ್ತಾರಲ್ಲ ಅವರು ಬೇಸರವಾಗಕ್ಕೆ ಶುರುವಾಗ್ತಾರೆ. ಸೊ ಅವ್ರ ಮೇಲೆ ಬೇಸರ ಹುಟ್ಕೊಂಡಾಗ ಏನಾಗುತ್ತೆ ಅಂದರೆ ಅವ್ರ ಮೇಲೆ ಕೀಳಿರಿಮೆ ಬರೋದು, ಅವ್ರನ್ನ ಕರೆಕ್ಟಾಗಿ ನೋಡ್ಕೊಳ್ಳಿಕ್ಕಾಗಲ್ಲ ಅವ್ರಿಗೆ. ಕೆಲವೊಬ್ಬರು ತಮ್ಮ ವರ್ಕ್ ಲೈಫಲ್ಲಿ ಬ್ಯುಸಿ ಇರ್ತಾರೆ. ಇನ್ನು ಕೆಲವರಿಗೆ ಪೇರೆಂಟ್ಸ್ ಮೇಲೆ ಅಷ್ಟು ಲಕ್ಷ್ಯ ಅಥವಾ ಗಮನ ಕೊಡೋಕ್ಕಾಗ್ತಿರೋದಿಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ಇದು ವೃದ್ಧಾಶ್ರಮಗಳನ್ನು ಹುಟ್ಕೊಳ್ಳುತ್ತವೆ. ಸೊ ಅದಕ್ಕೆ ನಾವು ಈ ಥರ ವೃದ್ಧಾಶ್ರಮಗಳು ಹುಟ್ಕೊಳ್ಬಾರ್ದಂದರೆ ನಾವು ನಾಗರಿಕರಾಗಿ ಏನು ಮಾಡಬೇಕು ಅಂದರೆ, ನಮ್ಮ ತಂದೆ ತಾಯಿಗಳನ್ನ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮ ಶಕ್ತಿ ಮೀರಿ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವು ಈ ಮಟ್ಟಕ್ಕೆ ಬೆಳೆದು ನಿಂತು ಏನೋ ಒಂದು ಕೆಲಸ ಮಾಡ್ತಿದ್ದೀವಿ, ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ತಂದೆ ತಾಯಿಗಳೇ ಆಗ್ತಾರೆ. ಸೊ ಅದನ್ನು ಮನಸ್ಸಲ್ಲಿ ಗಮನ ಇಟ್ಕೊಂಡು ಎಲ್ಲರೂ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವರು ಆರೋಗ್ಯವಾಗಿರೋ ಥರ ನೋಡ್ಕೊಳ್ಳಿ, ಅವರು ವೃದ್ಧಾಶ್ರಮಕ್ಕೆ ಸೇರಿದಂತೆ ನೋಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಬಯಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ಇದೇ ರೀತಿ ಪ್ರತಿ ವರ್ಷ ತನು ಮನ ಧನದಿಂದ ಸಹಾಯ ಮಾಡ್ರಿ. ಎಲ್ಲರೂ ಅಟೆಂಡ್ ಆಗಬೇಕು. ನಿಮ್ಮ ಗೆಳೆಯರನ್ನ, ನಿಮ್ಮ ಪರಿವಾರವನ್ನ ಎಲ್ಲರನ್ನೂ ಕರ್ಕೊಂಡು ಬರಬೇಕು. ಇದಕ್ಕಿಂತ ಹೆಚ್ಚಿನ ಜನದಲ್ಲಿ ನೆಕ್ಸ್ಟ್ ಇಯರ್ ಮಾಡೋಣ. ಪರಿವಾರ ದೊಡ್ಡ ಮನೆ ಇದ್ದಂಗೆ.